Hi guys, welcome back to another video. Hello BAKASURA YouTube ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಇವತ್ತು ಎಲ್ಲಿದೆ ಅನ್ನೋದು ಗೆಸ್ ಮಾಡಿದ್ದೀರಾ? ಗೆಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ತಮ್ಮಲ್ಲಿ ನೋಡಿ ಗೊತ್ತಾಗುತ್ತೆ. ನಾವಿವತ್ತು 3 ಸ್ಟಾರ್ ಹೋಟ್ಲಲ್ಲಿ ಇದ್ದೀವಿ. 3 ಸ್ಟಾರ್ ಹೋಟ್ಲು 3 ಸ್ಟಾರ್ ಹೋಟ್ಲ್ ಅಂದರೆ ಫುಲ್ಲು ಕಾಸ್ಟ್ಲಿ ಆ ರೇಂಜ್ ಅಂತ ಅಂದ್ಕೊಂಬಿಡಿ. ಈ ಹೋಟ್ಲ್ ಸ್ವಲ್ಪ ಬಜೆಟ್ಟು, ಲೋ ಬಜೆಟ್ಟು, ಮಿಡಲ್ ಕ್ಲಾಸ್ ಎಲ್ಲರೂ ಇರ್ಬೋದು ಅಂತ ಹೋಟೆಲ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು. ಒಳಗೆ ಏನಿದೆ ಅಂತ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಲಂಚೆಲ್ಲ 1 o'clock ಸ್ಟಾರ್ಟ್ ಅಂತೆ. ಅದಕ್ಕೆ 1 o'clock ತನಕ ಆದರೆ ಮಾಡ್ತೀನಿ, ಇಲ್ಲ ನೋಡೋಣ. ಸದ್ಯಕ್ಕೆ ಒಳಗೋಗ್ಬಿಟ್ಟು ರೂಮ್ಸ್ ಎಲ್ಲ ಹೆಂಗಿದೆ, ಫುಲ್ಲು ಫ್ಲೋರ್ಸ್ ಪ್ರತಿಯೊಂದೆಲ್ಲ ನೋಡ್ಕೊಂಬೋಣ ಬನ್ನಿ. ಗೈಸ್ ನೋಡಿ, ಈಗ ನಾವು 3 ಸ್ಟಾರ್ ಹೋಟೆಲ್ ಇದ್ದೀವಿ. ಸೊ ಮಾಸ್ಕ್ ಎಲ್ಲ ಹಾಕೊಂಡು ಆಫೀಷಿಯಲ್ಸ್ ಥರ 6th ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಈಗ ಹೆಂಗಿದೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೋಡಿ ಇದೆ ಲಿಫ್ಟು, ಒಳ್ಳೆ ವ್ಯೂ ಇದೆ. ಈ ಕಡೆ ಬಂದ್ವಿ 6th ಫ್ಲೋರ್. ಗಾಡಿ ಕಸಿನ ಹೋಗೋಣ ಬನ್ನಿ. ಓಹೋ ನೋಡಿ 3 ಸ್ಟಾರ್ ಹೋಟ್ಲು ಒಳ್ಳೆ ಮನೆ ಇದೆ, ಬಂಗ್ಲೋ ಇದ್ದಂಗಿದೆ ನೋಡಿ. ಎಲ್ಲ ಫುಲ್ ಕಾರಿಡಾರ್. 3 ಸ್ಟಾರ್ ಹೋಟ್ಲ್ ಅಂದರೆ ಹಿಂಗಿರ್ಬೇಕವ. ಹಿಂಗೆ ನೋಡಿ, ಫುಲ್ಲು ಕೂತ್ಕೊಳ್ಳೋಕೆ ಜಾಗ ಪ್ರತಿಯೊಂದು ಇದೆ. ರೂಮ್ಸ್ ಅಲೋ ಮಾಡ್ತಿಲ್ಲ, ಬಿಕಾಸ್ ಗೆಸ್ಟ್ ಫುಲ್ ತುಂಬ ಹೋಗಿದ್ದಾರೆ, ವೆಕೇಷನ್ಸ್ ಅಲ್ವಾ, ಅದಕ್ಕೆ. ನೋಡಿ ಲಿವಿಂಗ್ ಏರಿಯಾ, ಡೈನಿಂಗು ಪ್ರತಿಯೊಂದು ಇದೆ ಇಲ್ಲಿ, ಏನಕ್ಕೂ ಕಮ್ಮಿ ಇಲ್ಲ ಇಲ್ಲಿ. ಇದು 6th ಫ್ಲೋರ್ ಗೈಸ್. ನಾವು ಫುಲ್ ಲಾಸ್ಟ್ ಫ್ಲೋರಲ್ಲಿ ಇದ್ದೀವಿ. ಲಾಸ್ಟ್ ಫ್ಲೋರ್ ಇದೆ. ಈ ಹೋಟೆಲ್ ನೇಮ್ ಬಂದು ಚೇತನ್ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ. ಆ ಕಡೆ ನೋಡ್ತಾ ಇರ್ಬೋದು ನೀವೆಲ್ಲ ಫುಲ್ಲು ಹೋಟೆಲ್ಸೇ ಇದು. ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ ಪ್ರತಿಯೊಂದು ರೂಮ್ಗೂ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ ಹಿಂದ್ಗಡೆ ರೂಮ್ಸಲ್ಲಿ. ಇಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು 7,000 to 8,000 ಬಿಲ್ಸ್ ಇರುತ್ತೆ ಪರ್ ನೈಟ್ ಸ್ಟೇ ಆಗೋಕ್ಕೆ. ನೋಡಿ ನೀವು ಯಾರನ್ನ ಸ್ಟೇ ಆಗಂಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ. ಈಗ 6th ಫ್ಲೋರ್ ಇದ್ದೀವಿ. ಇದು ಫುಲ್ ಲಾಸ್ಟ್ ಫ್ಲೋರು. ಮೇಲ್ಗಡೆ ಟೆರೇಸು ನೋಡ್ಕೊಂಬರೋಣ ಹೆಂಗಿದೆ ಅಂತ. ಫುಲ್ ಟೆರೇಸ್ ನೋಡಿ, ಫುಲ್ ವಾಷಿಂಗು ಏರಿಯಾ. ಏನೋ ಕೆಲಸ ಮಾಡ್ತಾರೆ, ಬೇಡ ಬನ್ನಿ. ಯಾವ ಫ್ಲೋರ್ಗೆ ಹೋಗೋಣ? ಈ 5th ಫ್ಲೋರ್ಗೆ, ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಓಪನ್ ನೋಡಿ, ಎಲ್ಲ ಸೋಫಾ, ಒಳ್ಳೆ ವಿಂಡೋ ವ್ಯೂ ನೋಡಿ. ಯಾರನ್ನ ಬರೋಂಗಿದೆ, ಒಳ್ಳೆ ತಣ್ಣಗಿದೆ ಗಾಳಿ ಫುಲ್ಲು ನೋಡಿ, ಸಫಾಯಿದೆ. ಬನ್ನಿ ಇರೋಣ. ಫುಲ್ಲು ಕ್ಯಾಂಪಸ್ ಸೆಕ್ಯೂರಿಟಿ ಇದೆ, ಏನು ಮಾಡೋಕ್ಕಾಗಲ್ಲ. ಈ ಫ್ಲೋರ್ ಸ್ವಲ್ಪ ವೆರೈಟಿ ಇದೆ ನೋಡಿ, ಪೂರ್ತಿ ಕಲರ್ಫುಲ್ಲಾಗಿದೆ. ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ರೂಮ್ಸ್ ಎಲ್ಲ. ನೋಡಿ ಸ್ವಲ್ಪ ಸಿಂಹ ಇದೆ ನೋಡಿ, ಸಿಂಹ. ಹೋಗೋಣ ಬನ್ನಿ ಗಾಯ್ಸ್. ರೂಮ್ ಕ್ಲೀನ್ ಮಾಡ್ತಾಯಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ, ಮಾಡ್ತಾಯಿದ್ದಾರೆ. ಅವ್ರು ಪಡೆದ್ರು ಮಾಡ್ಕೊಳ್ಳಿ. ಏನೋ ಒಂದು ಟಿ ವಿ ಇರುತ್ತೆ, ಒಂದು ಟೇಬಲ್ ಇರುತ್ತೆ, ಒಂದು ಡಬಲ್ ಬೆಡ್ ಇರುತ್ತೆ, ಡಬಲ್ ಕಾಟು, ವೈಫೈ ಎಲ್ಲ ನಿಮಗೆ ಸಿಗುತ್ತಿದೆ. ವೈಫೈ ಫುಲ್ ಸೆಕ್ಯೂರಿಟಿ. ಸದ್ಯಕ್ಕೆ 3 ಸ್ಟಾರ್ ಹೋಟ್ಲಿಗೆ ಬಂದಿದ್ದೀವಿ. 5 ಸ್ಟಾರ್ಗೆ ಫ್ಯೂಚರಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೋಗಿ ಮಾಡೋಣ. 5 ಸ್ಟಾರ್ ನಾನು ತೋರಿಸ್ಬಿಡ್ತೀನಿ, ಎಲ್ಲ ಸ್ಟಾರ್ಗಳು ನೋಡೋಣ ಹಾಗೆ. ಇದು 4th ಫ್ಲೋರ್ ಗೈಸ್, 4th ಫ್ಲೋರ್ ಸೇಮ್ ಹಂಗಿದೆ, ಏನು ಚೇಂಜ್ ಇಲ್ಲ. ಇಲ್ಲಿ ಆದರೂ ಒಂದು ರೌಂಡ್ ಏನು ಹೋಗ್ಬಾರ್ದು, ಬೇಡ ಸುಮ್ಮನೆ
ಎಲ್ಲ ಫುಲ್ಲು ಕಾಟಿಕ್ ಗೋಡನ್ ಥರ. ಫೋರ್ತ್ ಇಲ್ಲಿಂದ ನೋಡ್ಕೊಂಬಿಡಿ, ಇದು ಫೋರ್ತ್ ಫ್ಲೋರ್ ಓಕೆನಾ. ಬನ್ನಿ ಹೋಗೋಣ, ಟಾಟಾ. ಮತ್ತು 2 ಲಿಫ್ಟ್ ಸಿಗುತ್ತೆ ಇಲ್ಲಿ, ನಿಮ್ಗೊಂದು 2 ಲಿಫ್ಟ್ ಸಿಗುತ್ತೆ. ಈಗ ನಾವು ಹೋಗ್ತಾ ಇರೋ ಫ್ಲೋರ್ ಬಂದು 3rd ಫ್ಲೋರ್. 3rd ಫ್ಲೋರ್ ಹೆಂಗಿರುತ್ತೆ ಅಂತ ಚೆಕ್ ಇಟ್ ಔಟ್. ಸೇಮ್ ಇಲ್ಲ, ಸ್ವಲ್ಪ ಎಕ್ಸ್ಟ್ರಾ ರೂಮ್ಸ್ ಇದೆ ಅಷ್ಟೇ, ಏನು ಚೇಂಜ್ ಇಲ್ಲ. ಸ್ವಲ್ಪ ಎಕ್ಸ್ಟ್ರಾ ರೂಮ್ಸ್ ಸಿಗುತ್ತೆ ನಿಮಗೆ ನೋಡಿ. ವೈಫೈ ದ ಮೇನ್ ಸರ್ವರ್ ನೋಡ್ಬೋದು. ವೈಫೈ, CCTV ನೆಟ್ವರ್ಕು, ಪ್ರತಿಯೊಂದು ಮೇನ್ ಸರ್ವರು ಯಾವ ರೂಮಲ್ಲಿ ಪ್ರೈವಸಿ ಇರುತ್ತೆ, ಮಾಡೋದು ಬೇಡ. ನೋಡಿ ಎಂಥ ವ್ಯೂ. ತಣ್ಣೀರ ಗಾಳಿ ಬಗ್ಗೆ ಕೂತ್ಕೊಬೇಕಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾರು ನಮ್ಮ ಸರ್ವರ್ ರೂಮ್, ಮೇನ್ ಸರ್ವರ್ ರೂಮ್ ಇದೆ ನೋಡಿ. ಸೋಫಾ ವರ್ಕ್ ಮಾಡ್ತಾಯಿದ್ದಾರೆ. ಇದು ಫುಲ್ ಕ್ಯಾಮ್ರಾ ಸೆಕ್ಯೂರಿಟಿ, ನಿಮ್ಗೆ ಏನು ತೊಂದರೆನೂ ಆಗೋಲ್ಲ. ಫುಲ್ ಫೈರ್ ಎಕ್ಸ್ಟೆನ್ಷರು, ಪ್ರತಿಯೊಂದು ಸ್ವಿಚ್ ಬೋರ್ಡ್ಸು, ವೈರು, ಪ್ರತಿಯೊಂದು ಕಡೆನೂ ಒಂದೊಂದು ರೂಮ್ಗೊಂದು, ರೂಮ್ಗೊಂದಿಲ್ಲ, ಐ ಥಿಂಕ್ ಫ್ಲೋರ್ಗೊಂದು ವೈಫೈ ಲಾನ್ ಇದೆ. ರೌಟರ್ ಲಾಸ್ಟ್ ಅಲ್ಲೊಂದಿದೆ, ಕಾಣಿಸ್ತಿದೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಅದಾದಮೇಲೆ ನೆಕ್ಸ್ಟು 2nd ಫ್ಲೋರ್. ಬನ್ನಿ ಸೆಕೆಂಡ್ ಫ್ಲೋರ್ ಏನು ಕಾಲಿದೆ ನೋಡೋಣ. ಹೇಳಿದಂಗೆ ಇದು 2nd ಫ್ಲೋರು. 2nd ಫ್ಲೋರಲ್ಲಿ ನಾವೀಗ ಒಂದು ಪರ್ಮಿಷನ್ ತಗೊಂಡು ಒಂದು ಖಾಲಿ ರೂಮ್ ಒಳಗೆ ಹೋಗ್ತಾ ಇದ್ದೀವಿ. 3 ಸ್ಟಾರ್ ಹೋಟೆಲ್ ರೂಮ್ಸ್ ಹೆಂಗಿರುತ್ತೆ, ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. 3 ಸ್ಟಾರ್ ಹೋಟೆಲ್ ರೂಮ್ಸ್ ನೋಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ. 3 ಸ್ಟಾರ್ ಹೋಟೆಲ್ಸ್ ಎಲ್ಲ ನೋಡಿದರೆ ನೋಡಿ ಗಾಯ್ಸ್ ಇದೆ ನೋಡಿ. ಇದು ಕೀ ಲಾಕ್, ಇದು ಹಾಕಿದ್ರೇ ರೂಮ್ ಓಪನ್ ಆಗುತ್ತೆ. ವಾಶ್ರೂಮ್ ಇದು, ವಾಶ್ ಬೇಸಲ್ಲಿ ನೀಟಾಗಿದೆ. ಬಸ್ಲು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಟವಲ್ ಕೊಟ್ಟಿರ್ತಾರೆ. ರೂಮ್ ಇನ್ನೂ ಕ್ಲೀನಿಂಗ್ ನಡೀತಿದೆ, ಕ್ಲೀನ್ ಆಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು 6 ರೂಮ್ ಇದೆ, ಪರ್ಮಿಷನ್ ಒಂದು ರೂಮಿಗೆ ಕೊಟ್ಟಿದ್ದಾರೆ. ಡಬಲ್ ಕಾಟ್ ಇದೆ, ಒಂದು ಸಿಂಗಲ್ ಕಾಟ್ ಬೇಕಾದರೆ ಕೂತ್ಕೊಂಡು ಮಾತಾಡ್ಬೋದು. AC ಪ್ರತಿಯೊಂದು ಕೊಡ್ತಾರೆ, ಏನಕ್ಕೂ ತೊಂದರೆ ಇಲ್ಲ. ಒಳ್ಳೆ ವ್ಯೂ, ಒಳ್ಳೆ ವೆದರು ನೋಡಿ. ಫ್ರೆಂಡ್ ಹಲೋ ಕೇಳಿಸ್ತಿಲ್ಲ ಬಿಡಿ ಅದಕ್ಕೆ. TV, ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಪೇಂಟ್ ನೋಡಿ, ಪೇಂಟ್ ಸಾಕಾಗಿದೆ. ಹೋಟೆಲ್ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಸ್ ಯೂಶುವಲ್. ಸ್ಪೆಷಲ್ ಅಂದರೆ ಏನಿಲ್ಲ, ಸ್ಪೆಷಲ್ ಅಂದರೆ ಸ್ವಲ್ಪ ನೀಟ್ನೆಸ್ ಇದೆ ರೂಮಲ್ಲಿ. ಬಟ್ ಇನ್ನೂ ಕ್ಲೀನ್ ಮಾಡ್ತಾರೆ ಆ ಕಡೆ ರೂಮ್. ಸಾರಿ, ಅದೇನೋ ಊಟ ಎಲ್ಲ ಇವತ್ತು ಇಲ್ವಂತೆ, ಬಿಕಾಸ್ ಗೆಸ್ಟ್ ಜಾಸ್ತಿ ಇರೋದ್ರಿಂದ ಒಳಗೆ ಅಲೋ ಮಾಡ್ತಿಲ್ವಂತೆ ಯಾರನ್ನೂ. ಅದಕ್ಕೋಸ್ಕರ ಇನ್ನೊಂದು ದಿನ ಅದಕ್ಕೆ ಸಪ್ರೇಟಾಗಿ ಬರೋಕ್ಕೆ ಪರ್ಮಿಷನ್ ಕೇಳಿದ್ದೀನಿ. ಅವ್ರು ಸಂಡೇ ಇಲ್ಲ ಅಂದರೆ ನೆಕ್ಸ್ಟ್ ಸಂಡೇ ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲಿ ಬಂದುಬಿಟ್ಟು ಅವಾಗ ಊಟ ತಿನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್ ಫುಡ್ಗೆ ಅಂತ ದಿನ ಬರೋಣ. ಸೊ ಇವಾಗ ನಾವು ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗೋ ಪ್ಲ್ಯಾನ್ಸ್ ಇದೆ, ನೋಡೋಣ. ಆದರೆ ಹೋಗೋಣ, ಇಲ್ಲಾಂದರೆ ನಾಳೆ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ ನಾನು. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.